ನಮಸ್ಕಾರ. ಮುಖ್ಯಾಂಶಗಳು. ದೆಹಲಿಯಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ಪದ್ಮ ಪ್ರಶಸ್ತಿಗಳ ಪ್ರದಾನ. ಸಾಲುಮರದ ತಿಮ್ಮಕ್ಕಗೆ ಪದ್ಮಶ್ರೀ ಗೌರವ. ಚುನಾವಣೆ ನೀತಿ ವಿದ್ಯುನ್ಮಾನ ಮುದ್ರಣ ಮಾಧ್ಯಮಗಳ ಸುದ್ದಿ ಪ್ರಸಾರದ ಮೇಲೆ ಆಯೋಗದ ಕಣ್ಗಾವಲು. ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಸಮಿತಿ ರಚನೆ. ರಾಜ್ಯದ ವಿವಿಧೆಡೆ ಚುನಾವಣಾ ಜಾಗೃತಿ. ಸ್ವೀಪ್ ಸಮಿತಿಗಳಿಂದ ಅರಿವು ಕಾರ್ಯಕ್ರಮ. ಕಡ್ಡಾಯ ಮತದಾನದ ಪ್ರತಿಜ್ಞಾವಿಧಿ ಸ್ವೀಕಾರ. ಹಾಗೂ ದೇಶದಲ್ಲಿನ ಭ್ರಷ್ಟಾಚಾರ, ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಟವೇ ಚೌಕಿದಾರನ ಗುಣ. ಪ್ರಧಾನಿ ನರೇಂದ್ರ ಮೋದಿ. ವಾರ್ತೆಗಳ ವಿವರ. ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರವಾದ ಪದ್ಮ ಪ್ರಶಸ್ತಿಗಳನ್ನು ವಿವಿಧ ಕ್ಷೇತ್ರಗಳ ಸಾಧಕರಿಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ದೆಹಲಿಯಲ್ಲಿಂದು ಪ್ರದಾನ ಮಾಡಿದರು. ರಾಷ್ಟ್ರಪತಿ ಭವನದಲ್ಲಿಂದು ನಡೆದ ಸಮಾರಂಭದಲ್ಲಿ 2 ಸಾಧಕರಿಗೆ ಪದ್ಮವಿಭೂಷಣ, 6 ಮಂದಿಗೆ ಪದ್ಮಭೂಷಣ ಹಾಗೂ 32 ಮಂದಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿ ಗೌರವಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್, ಡಾ ಹರ್ಷವರ್ಧನ್, ರಾಜ್ಯವರ್ಧನ್ ರಾಥೋಡ್, ವಿಜಯ್ ಗೋಯಲ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾದರು. ಛತ್ತೀಸ್ಗಢದ ಜಾನಪದ ಸಂಗೀತ ಕಲಾವಿದೆ ಡಾ ತೀಜನ್ಬೈ ಹಾಗೂ ಉದ್ಯಮಿ ಅನಿಲ್ ಕುಮಾರ್ ಮನಿಭೈ ನಾಯಕ್ ಅವರಿಗೆ ಪದ್ಮವಿಭೂಷಣ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಉದ್ಯಮಿ ಧರ್ಮಪಾಲ್ ಗುಲಾಟಿ, ಸಮಾಜ ಸೇವಾ ಕ್ಷೇತ್ರದಲ್ಲಿ ದರ್ಶನ್ ಲಾಲ್ ಜೈನ್, ವಿಜ್ಞಾನ ಮತ್ತು ತಾಂತ್ರಿಕತೆ ವಿಭಾಗದಲ್ಲಿ ಶಂಕರಲಿಂಗ ನಂಬಿ ನಾರಾಯಣನ್, ಪರ್ವತಾರೋಹಿ ಪಚೇಂದ್ರಿ ಪಾಲ್ ಸೇರಿದಂತೆ 6 ಸಾಧಕರಿಗೆ ಪದ್ಮಭೂಷಣ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಕ್ರಿಕೆಟ್ ಪಟು ಗೌತಮ್ ಗಂಭೀರ್, ಕರ್ನಾಟಕದಿಂದ ಸಮಾಜ ಸೇವೆಯಲ್ಲಿ ಸಾಲುಮರದ ತಿಮ್ಮಕ್ಕ, ಭೌತ ವಿಜ್ಞಾನಿ ರೋಹಿಣಿ ಗೋಡ್ಬೋಲೆ, ಪುರಾತತ್ವ ಶಾಸ್ತ್ರಜ್ಞೆ ಶಾರದಾ ಶ್ರೀನಿವಾಸನ್ ಸೇರಿದಂತೆ ವಿವಿಧ ಕ್ಷೇತ್ರಗಳ 44 ಸಾಧಕರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ವರ್ಷ ಒಟ್ಟು 112 ಸಾಧಕರಿಗೆ ಪದ್ಮ ಪ್ರಶಸ್ತಿಗಳನ್ನು ಗಣರಾಜ್ಯೋತ್ಸವ ದಿನದಂದು ಘೋಷಿಸಲಾಗಿತ್ತು. ಈ ಪೈಕಿ 56 ಪ್ರಶಸ್ತಿಗಳನ್ನು ಈ ತಿಂಗಳ 11ರಂದು ಪ್ರದಾನ ಮಾಡಲಾಗಿತ್ತು. ವನವೇ ಇವರ ಸಂಸಾರ, ಗಿಡ ಮರಗಳೇ ಇವರ ಮಕ್ಕಳು. ಪರಿಸರ ಸಂರಕ್ಷಣೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವ ಸಾಲುಮರದ ತಿಮ್ಮಕ್ಕ ದೇಶ ವಿದೇಶಗಳಲ್ಲಿ ಖ್ಯಾತಿ ಪಡೆದಿದ್ದಾರೆ. ಅವರು ಇಂದು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದು, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪ್ರಶಸ್ತಿ ಪ್ರದಾನ ಮಾಡಿದರು. ಅವರ ಜೀವನ ಸಾಧನೆ ಕುರಿತ ಒಂದು ವರದಿ ಇಲ್ಲಿದೆ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನಲ್ಲಿ ಜನಿಸಿದ ತಿಮ್ಮಕ್ಕ, ಕುದೂರು ಹಾಗೂ ಹುಲಿಕಲ್ ಗ್ರಾಮದ ನಡುವಿನ ರಸ್ತೆಗಳ ಇಕ್ಕೆಲೆಗಳಲ್ಲಿ ಹಲವು ಮರಗಳನ್ನು ನೆಟ್ಟು ಹಸಿರಿನ ಉಸಿರು ನೀಡಿ ಮರಗಳನ್ನು ಸಂರಕ್ಷಣೆ ಮಾಡುತ್ತಿದ್ದಾರೆ. ಸಂತಾನವಿಲ್ಲದೆ ಕೊರಗುತ್ತಿದ್ದ ಸಾಲುಮರದ ತಿಮ್ಮಕ್ಕ ಗಿಡಗಳನ್ನು ನೆಟ್ಟು ಅವುಗಳನ್ನೇ ಮಕ್ಕಳಂತೆ ಬೆಳೆಸಿದ ಕೀರ್ತಿ ಅವರದ್ದು. ಇಂದು ಆ ಗಿಡಗಳು ಬೃಹತ್ ಮರಗಳಾಗಿ ಬೆಳೆದು ಹಲವು ಕಿಲೋಮೀಟರ್ಗಳ ಪ್ರದೇಶಕ್ಕೆ ನೆರಳು ನೀಡುತ್ತಿವೆ. ದೂರದರ್ಶನದೊಂದಿಗೆ ಹಲವಾರು ವರ್ಷಗಳ ಪರಿಶ್ರಮ ಇಂದು ಮರಗಳಲ್ಲಿ ಕಾಣುತ್ತಿದ್ದೇನೆ ಎಂದು 107 ವರ್ಷದ ಸಾಲುಮರದ ತಿಮ್ಮಕ್ಕ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು. ಮದುವೆಯಾಗಿ 25 ವರ್ಷ ಮಕ್ಕಳು ಭಾಗ್ಯ ಇಲ್ಲದಕ್ಕೋಸ್ಕರ ನಾವು ನಮ್ಮ ಪತಿಯವರು ಸೇರಿ 4 ಕಿಲೋಮೀಟ್ರ್ ಮರ ಬೆಳೆಸಿ ಮರಗಳು ಈತಲ್ವರೆಗೂ ನಾನು ಎಣಿಸ್ಲಿಲ್ಲ, ನಮ್ಮ ಪತಿಯವರು ಎಣಿಸ್ಕೊಡಿಲ್ಲ. ಅದರಂತೆ ಬೆಳ್ಕೊಂಬಂದೈತೆ. ಅವ್ರ ಪಾಡಿಗೆ ಅವ್ರು ನೀರು ಇಟ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಕ್ಕೆ ಇವತ್ತು ನಮ್ಮ ಹೆಸರು ಉಳಿಸೋವೆ ಮರಗಳನ್ನು. ಅವು ಉದ್ದಾರವಾಗಿ ಬೆಳೆದವೆ. ಆ ಉದ್ದಾರವಾಗಿ ಬೆಳೆದವಂತ ನಮಗೂ ನೋಡ್ಕೊಂಡು ತಿರ್ಗಕ್ಕೆ ಒಂದು ಸಂತೋಷ ಆಯಿತು. ಜನಗಳಿಗೂ ಒಳ್ಳೇದಾಯಿತು, ಜನಗಳಿಗೆ ನೆಳ್ಳಾಯಿತು.
ಗಿಡಗಳನ್ನು ನೆಟ್ಟು ನೀರು ಹಾಕಿ ಪೋಷಿಸುವಾಗ ಇಷ್ಟೊಂದು ದೊಡ್ಡ ಕಾಡು ನಿರ್ಮಿಸುತ್ತೇವೆ ಎಂಬ ಕಲ್ಪನೆ ನಮ್ಮ ಕುಟುಂಬಕ್ಕೆ ಇರಲಿಲ್ಲ. ಆದರೆ ಇಂದು ಈ ಮರಗಳು ಸಮಾಜಕ್ಕೆ ತಮ್ಮದೇ ಆದ ಸಂದೇಶ ಸಾರುತ್ತಿವೆ ಎಂದರು. ಮರನಾದ್ರೂ ಹಾಕಿ ಬೆಳೆಸಿ ಅದನ್ನು ಒಂದು ಪುಣ್ಯ ಪಡೆಯೋಣ ಅಂತ ನಮ್ಮ ಪತಿ ಅವರು ಅಷ್ಟು ಆಸೆ ಪಟ್ಟು ನನ್ನ ಜೊತೆಲಿ ಕರ್ಕೊಂಡು ಹೋಗಿ ಅವರು ನಾವು ಸೇರಿ ಮರ ಬೆಳೆಸಿದ್ದೀವಿ. ಮರ ಬೆಳೆಸಿದ ಭಾಗ್ಯವು ಇನ್ನೂ ಈ ಹೋಗಿ ಯಾರೂ ಗಮನಕ್ಕೆ ಹಾಕೊಳ್ಳಿಲ್ಲ. ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರೂ ಅಲ್ಲಿನ ಮಕ್ಕಳು, ಯುವ ಜನತೆಗೆ ಗಿಡಗಳನ್ನು ನೆಡಲು ಸಲಹೆ ನೀಡುತ್ತೇನೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ರೋಡ್ ಆಗ್ತಾ ಇಲ್ಲ. ಇವಾಗ ಹೋದ ಕಡೆಗೆ ಫಂಕ್ಷನಿಗೆ ಕರ್ಕೊಂಡು ಹೋಗ್ತಾರಲ್ಲ, ಅಲ್ಲೆಲ್ಲ ಒಂದೊಂದು ಹಾಕ್ಕೊಂಬತ್ತೀವಿ, ಒಂದೊಂದು ಎರಡೆರಡು ಹಾಕ್ಕೊಂಬತ್ತೀವಿ. ಅವು ನಾವು ಎಣಿಸಿಲ್ಲ ಸ್ವಾಮಿ, ಇವನು ಎಣಿಸಿಲ್ಲ, ಅವನು ಎಣಿಸಿಲ್ಲ. ಹಾಕ್ಲೇಬೇಕು ಅಂತ ಹೇಳಿ ಅವರು ಹೇಳಿದ್ಯಾಕೆ ನಮಗೂ ಆಸೆ ಇಲ್ಲವ್ರ ಹಾಕ್ಲೇಬೇಕು. ಈಗ ನಮ್ಮ ಇವಾಗ್ಲಿಂದ ಹೇಳಿದ್ವಲ್ಲ ಅಷ್ಟೇ ನಾವು ಸ್ವಾಮಿ ಹೇಳೋದು, ಮರಗಳು ಹಾಕ್ಬೇಕು ಅಂತ ಅವ್ರಿಗೂ ಹೇಳ್ತೀವಿ. ಚಿಕ್ಕವರಾಗಲಿ ದೊಡ್ಡವರಾಗಲಿ ಮಕ್ಕಳುಗಳೆಲ್ಲ ಬರ್ತವೆ, ಅವ್ರಿಗೂ ಚಿಕ್ಕ ಮಕ್ಕಳಿಗೆಲ್ಲ ಚಿಕ್ಕ ಸೋಸಿ ಆಯ್ಕೆ ಅಂತ ಮೇಡಮ್ನವ್ರಿಗೂ ಹೇಳ್ತೀವಿ. ತಿಮ್ಮಕ್ಕ ಅವರ ಸಾಧನೆ ಗುರುತಿಸಿ ಹಲವಾರು ಪ್ರಶಸ್ತಿಗಳು ಸಂದಿವೆ. ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಸೇರಿದಂತೆ ರಾಷ್ಟ್ರೀಯ ಪೌರ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ, ನಾಡೋಜ ಪ್ರಶಸ್ತಿಗಳಿಗೆ ಸಾಲುಮರದ ತಿಮ್ಮಕ್ಕ ಭಾಜನರಾಗಿದ್ದಾರೆ. ತಿಮ್ಮಕ್ಕ ಅವರ ಸಾಕುಪುತ್ರ ಉಮೇಶ್, ಇತಿಹಾಸದಲ್ಲಿ ಕೋಟೆ, ದೇಶಗಳನ್ನು ಕಟ್ಟಿದವರು ಅನೇಕರಿದ್ದಾರೆ. ಕಳೆದ 70 ವರ್ಷಗಳಿಂದ ಪರಿಸರ ಸಂರಕ್ಷಣೆಯಲ್ಲಿ ಅವಿರತವಾಗಿ ತೊಡಗಿಕೊಂಡಿರುವ ತಿಮ್ಮಕ್ಕನವರ ಬದುಕು ಎಲ್ಲರಿಗೂ ಪ್ರೇರಣೆಯಾಗಿದೆ ಎಂದರು. ಬಹುಶಃ ಈ ಜಗತ್ತಿನಲ್ಲಿ ನಮ್ಮ ಸಾಲುಮರದ ತಿಮ್ಮಕ್ಕ ಅವರು ವಿಶೇಷವಾಗಿ ನಿಲ್ತಾರೆ. ಯಾಕೆಂದ್ರೆ ಈ ಜಗತ್ತಿನ ಹಲವಾರು ಇತಿಹಾಸಗಳನ್ನ ನಾವು ನೋಡ್ತೇವೆ. ಆ ಎಲ್ಲ ಇತಿಹಾಸಗಳಲ್ಲಿ ಕೋಟೆ ಕಟ್ಟಿದವ್ರನ್ನ ಕಂಡಿದ್ದೇವೆ, ದೇಶಗಳನ್ನ ಕಟ್ಟಿದವ್ರನ್ನ ಕಂಡಿದ್ದೇವೆ, ದೇಶಗಳನ್ನ ನಾಶ ಮಾಡಿದಂಥವ್ರನ್ನ ಕಂಡಿದ್ದೇವೆ. ಆದರೆ ಜಗತ್ತಿನ ಇತಿಹಾಸದಲ್ಲಿ ತನಗೆ ಮಕ್ಕಳಾಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮರನೇ ಮಕ್ಕಳು, ಗಿಡ ಮರಗಳೇ ಮಕ್ಕಳು ಅಂತ ಬೆಳೆಸಿದ್ದು ಜಗತ್ತಿನ ಯಾವುದೇ ಇತಿಹಾಸದಲ್ಲಿಲ್ಲ. ಅದು ನಮ್ಮ ಭಾರತದ ಇತಿಹಾಸದಲ್ಲಿ, ಅದು ನಮ್ಮ ಸಾಲುಮರದ ತಿಮ್ಮಕ್ಕ ಅವರು ಸಾಧಿಸಿದಂತಹ ಕಾರ್ಯರೂಪಕ್ಕೆ ತಂದು ತೋರಿಸಿದಂಥದ್ದು ಮಹತ್ತರವಾದಂತಹ ಸಾಧನೆ. ಮರಗಿಡಗಳೇ ಮಕ್ಕಳು ಅಂತ ಬೆಳೆಸಿದಂತಹ ಮಹಾನ್ ತಾಯಿ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರು. ಇವರ ಹೆಸರಿನಲ್ಲಿ ಆರಂಭವಾಗಿರುವ ಸಾಲುಮರದ ತಿಮ್ಮಕ್ಕ ಫೌಂಡೇಶನ್ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿರುವುದು ವಿಶೇಷ. ಹಿನ್ನೆಲೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗಾಗಿ ಭಾರತ ಚುನಾವಣಾ ಆಯೋಗ ಬೆಂಗಳೂರಿನಲ್ಲಿಂದು ಒಂದು ದಿನದ ಕಾರ್ಯಾಗಾರ ಆಯೋಜಿಸಿತ್ತು. ಈ ಕುರಿತು ಒಂದು ವರದಿ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮುದ್ರಣ ಹಾಗೂ ವಿದ್ಯುನ್ಮಾನ ಮಾಧ್ಯಮಗಳು ಪಾಲಿಸಬೇಕಾದ ಮಾದರಿ ನೀತಿ ಸಂಹಿತೆ, ಪ್ರಚಾರ ಮತ್ತು ಪ್ರಸಾರದಲ್ಲಿ ಅನುಸರಿಸಬೇಕಾದ ವಿಚಾರಗಳನ್ನು ಕುರಿತು ಒಂದು ದಿನದ ಮಾಧ್ಯಮ ಕಾರ್ಯಾಗಾರವನ್ನು ಭಾರತ ಚುನಾವಣಾ ಆಯೋಗ ಬೆಂಗಳೂರಿನಲ್ಲಿಂದು ಆಯೋಜಿಸಿತ್ತು. ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಸಂಜೀವ್ ಕುಮಾರ್ ತಮ್ಮ ಆರಂಭಿಕ ಮಾತುಗಳಲ್ಲಿ ಮುದ್ರಣ, ವಿದ್ಯುನ್ಮಾನ ಹಾಗೂ ಡಿಜಿಟಲ್ ಮಾಧ್ಯಮಗಳ ಮೂಲಕ ಜನರಲ್ಲಿ ಚುನಾವಣಾ ಸಾಕ್ಷರತೆ ಮೂಡಿಸಲು ಆಯೋಗ ಮುಂದಾಗಿದೆ ಎಂದು ತಿಳಿಸಿದರು. ಇಂಡಿವಿಜುವಲ್ ನಾಗರಿಕರಿಗೂ ಕೂಡ ಮತದಾರರಿಗೂ ಕೂಡ ಮಾಹಿತಿ ತಲುಪಿಸಬೇಕಾಗಿದೆ. ಈಗ ತಮ್ಮ ಬೇರೆ ಬೇರೆ ಮಾಧ್ಯಮ ಇಲ್ಲದೆ ಟ್ರೆಡಿಷನಲ್ ಪ್ರಿಂಟ್ ಮಾಧ್ಯಮ ಇರಬಹುದು, ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮ ಇರಬಹುದು, ಅಥವಾ ಇವತ್ತು ಒಂದು ಹೊಸ ಡಿಜಿಟಲ್ ಮೀಡಿಯಂ ಬಂದಿದೆ ಇರಬಹುದು. ಸೊ ಈ ಮೂರು ರೀತಿಯ ಬ್ರಾಡ್ ಕ್ಯಾಟಗರಿ ಮಾಧ್ಯಮಗಳ ಪಾತ್ರ ಬಹಳ ಮುಖ್ಯವಾದುದು. ಚುನಾವಣೆ ಪ್ರಜಾಪ್ರಭುತ್ವದ ಹಬ್ಬವಾಗಿದ್ದು, ಇದರಲ್ಲಿ ಎಲ್ಲ ಅರ್ಹ ಮತದಾರರು ಸಕ್ರಿಯವಾಗಿ ಪಾಲ್ಗೊಳ್ಳುವುದನ್ನು ಖಾತರಿಪಡಿಸಿಕೊಳ್ಳಲು ನೋಂದಣಿ ಕಾರ್ಯವನ್ನು ಆಯೋಗ ಚುರುಕುಗೊಳಿಸಿದೆ. ನೈತಿಕ ಮತದಾನದ ಬಗ್ಗೆ ಎಲ್ಲ ಹಂತಗಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ದಿವ್ಯಾಂಗರು ಸೇರಿದಂತೆ ಎಲ್ಲ ವರ್ಗದ ಮತದಾರರಿಗೆ ಸುಗಮ ಮತ ಚಲಾವಣೆಗೆ ನೆರವಾಗಲು ಆಯೋಗ ವ್ಯಾಪಕ ಕಾರ್ಯಯೋಜನೆ ಹಮ್ಮಿಕೊಂಡಿದೆ ಎಂದರು. ಮತದಾರರ ಜಾಗೃತಿಗಾಗಿ ಆಯೋಗ ರಾಜ್ಯಾದ್ಯಂತ ಸ್ವೀಪ್ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ. ಇನ್ನೊಂದೆಡೆ ಮಾಧ್ಯಮಗಳ ಮೂಲಕ ಮತದಾರರು ಜಾಗೃತಗೊಳ್ಳಬೇಕು ಎಂಬ ಉದ್ದೇಶವನ್ನು ಆಯೋಗ ಹೊಂದಿದ್ದು, ಈ ನಿಟ್ಟಿನಲ್ಲಿ ಮುದ್ರಣ ಹಾಗೂ ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಮಾಡುವಾಗ ಮಾದರಿ ನೀತಿ ಸಂಹಿತೆಯ ಪಾಲನೆ ಅತ್ಯವಶ್ಯಕ.
ಜತೆಗೆ ಸುಳ್ಳು ಸುದ್ದಿ ಹಾಗೂ ಪಾವತಿ ಸುದ್ದಿಯ ಪ್ರಚಾರ ಹಾಗೂ ಪ್ರಸಾರ ತಡೆಯುವುದು ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಮಾಧ್ಯಮಗಳು ಸ್ವಯಂ ನಿರ್ಬಂಧ ಹೇರಿಕೊಳ್ಳುವುದು ಅಗತ್ಯ ಎಂದು ಸಂಜೀವ್ ಕುಮಾರ್ ಸೂಚಿಸಿದರು. ಯಾವುದು ಪೇಡ್ ನ್ಯೂಸ್ ಇದೆ, ಯಾವುದು ನಿಜವಾಗಿಯೂ ನ್ಯೂಸ್ ಇದೆ, ಅಥವಾ ಯಾವುದು ಅಡ್ವರ್ಟೈಸ್ಮೆಂಟ್ ಇದೆ, ಅಥವಾ ಯಾವುದು ಕ್ಯಾಂಡಿಡೇಟ್ ಪ್ರಮೋಟ್ ಮಾಡೋದು ಅಥವಾ ಡಿಮೋಟ್ ಮಾಡೋದು, ಅದು ಹೇಗೆ ಇರ್ತದೆ. ಮತ್ತು ಯಾಕೆಂದ್ರೆ ತಾವು ಕೂಡ ರೆಸ್ಪಾನ್ಸಿಬಲ್ ಇದ್ದೀರಿ ಫಾರ್ ಫ್ರೀ ಅಂಡ್ ಫೇರ್ ಎಲೆಕ್ಷನ್. ಸೊ ಅನ್ಲೆಸ್ ಅದು ತಮಗೆ ಗೊತ್ತದೆ ಮಾತ್ರ ಸದೃಢ ಆರ್ಥಿಕತೆ ಹೊಂದಲು ಸಾಧ್ಯ ಎಂದರು. And 40% of the population has been growing at a much higher rate, and the national average is 6%. On an average, it looks very healthy. ಬಿಜೆಪಿಯ ಕೇಂದ್ರ ಚುನಾವಣಾ ಸಮಿತಿ ಸಭೆಯು ದೆಹಲಿಯಲ್ಲಿ ಪ್ರಗತಿಯಲ್ಲಿದೆ. ಪ್ರಧಾನಿ ನರೇಂದ್ರ ಮೋದಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದು, ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ, ಕೇಂದ್ರದ ಹಲವು ಸಚಿವರು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸಭೆಯಲ್ಲಿ ಏಪ್ರಿಲ್ 11ರಂದು ನಡೆಯಲಿರುವ ಮೊದಲ ಹಂತದ ಲೋಕಸಭಾ ಚುನಾವಣೆಗೆ 91 ಅಭ್ಯರ್ಥಿಗಳ ಪಟ್ಟಿಯನ್ನು ಅಂತಿಮಗೊಳಿಸುವ ಸಾಧ್ಯತೆಯಿದೆ. ಜೆಡಿಎಸ್ನ ಹಿರಿಯ ಮುಖಂಡ ಡ್ಯಾನಿಶ್ ಅಲಿ ಇಂದು ಬಹುಜನ ಸಮಾಜ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ದೆಹಲಿಯಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಡ್ಯಾನಿಶ್ ಅಲಿ ಅವರನ್ನು ಬಿಎಸ್ಪಿ ಮುಖಂಡರು ಪಕ್ಷಕ್ಕೆ ಬರಮಾಡಿಕೊಂಡರು. ಜೆಡಿಎಸ್ನ ರಾಷ್ಟ್ರೀಯ ಪ್ರಧಾನಿ ಕಾರ್ಯದರ್ಶಿಯಾಗಿದ್ದ ಡ್ಯಾನಿಶ್ ಅಲಿ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಮೈತ್ರಿ ಏರ್ಪಡಲು ಪ್ರಮುಖ ಪಾತ್ರ ವಹಿಸಿದ್ದರು. ಡ್ಯಾನಿಶ್ ಅಲಿ ಅವರು ಲೋಕಸಭಾ ಚುನಾವಣೆಗೆ ಉತ್ತರ ಪ್ರದೇಶದಿಂದ ಬಿಎಸ್ಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಸಾಧ್ಯತೆಯಿದೆ. Arrangement in the state. ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಯುವ ಜನತೆಗೆ ಸಾಲ ಸೌಲಭ್ಯಗಳನ್ನು ಒದಗಿಸಿ ಸ್ವಯಂ ಉದ್ಯೋಗ ಕೈಗೊಳ್ಳಲು ಉತ್ತೇಜಿಸಲಾಗುವುದು ಎಂದು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಹೇಳಿದ್ದಾರೆ. ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿಂದು ನಡೆದ ಸಾರ್ವಜನಿಕ ಸಭೆಯಲ್ಲಿ ಅವರು ಯುವ ಜನತೆಗೆ ಸಾಲ ಸೌಲಭ್ಯ ಒದಗಿಸುವುದರಿಂದ ನಿರುದ್ಯೋಗ ಸಮಸ್ಯೆ ಕಡಿಮೆಯಾಗಲಿದೆ. ಯುವ ಜನತೆ ಚೈನಾಗೆ ಪೈಪೋಟಿ ನೀಡುವ ನಿಟ್ಟಿನಲ್ಲಿ ಸ್ವಯಂ ಉದ್ಯೋಗ ಆರಂಭಿಸಬೇಕು ಎಂದರು. अपनी फैक्ट्री खोलो, अपना छोटा उद्योग खोलो और हिंदुस्तान में रोजगार पैदा करो, चाइना से मुकाबला करो. Khanduri is a former journalist and has ಇದೇ ಸಂದರ್ಭದಲ್ಲಿ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಬಿಸಿ ಖಂಡೂರಿ ಅವರ ಪುತ್ರ ಮನೀಶ್ ಖಂಡೂರಿ ಕಾಂಗ್ರೆಸ್ ಸೇರ್ಪಡೆಯಾದರು. ಮನೀಶ್ ಅವರನ್ನು ರಾಹುಲ್ ಗಾಂಧಿ ಪಕ್ಷಕ್ಕೆ ಬರಮಾಡಿಕೊಂಡರು. ಮಾಜಿ ಪತ್ರಕರ್ತರಾದ ಮನೀಶ್ ಖಂಡೂರಿ ಅವರು ಸಾಮಾಜಿಕ ಮಾಧ್ಯಮವಾದ ಫೇಸ್ಬುಕ್ನಲ್ಲೂ ಕಾರ್ಯನಿರ್ವಹಿಸಿದ್ದಾರೆ. ಬಿಜು ಜನತಾದಳದ ಹಾಲಿ ಸಂಸದ ಬಲಭದ್ರಾ ಮಾಝಿ ಅವರು ಇಂದು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಭುವನೇಶ್ವರದಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ಹಿರಿಯ ಮುಖಂಡ ಹಾಗೂ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಬಲಭದ್ರಾ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಂಡರು. 2014ರಲ್ಲಿ ಬಿಜು ಜನತಾದಳ ಅಭ್ಯರ್ಥಿಯಾಗಿ ಒಡಿಶಾದ ನವರಂಗ್ಪುರ್ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಲಭದ್ರಾ ಮಾಝಿ, ರಾಷ್ಟ್ರೀಯ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿರುವುದಕ್ಕೆ ಹೆಮ್ಮೆ ಎನಿಸುತ್ತಿದೆ. ಕೇಂದ್ರದಲ್ಲಿನ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಸಾಧನೆಗಳಿಂದ ಆಕರ್ಷಿತನಾಗಿ ಈ ನಿರ್ಧಾರ ತೆಗೆದುಕೊಂಡಿರುವುದಾಗಿ ಹೇಳಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ನವರಂಗ್ಪುರದಲ್ಲಿ ಬಲಭದ್ರಾ ಅವರು ಕ್ಷೇತ್ರಾಭಿವೃದ್ಧಿಗಾಗಿ ಅಪಾರ ಕೆಲಸ ಮಾಡಿದ್ದು ಬಿಜೆಪಿ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ಆಯ್ಕೆಯಾಗಲಿದ್ದಾರೆ ಎಂದರು. और दोनों जिलों में रेलवे ले जाने का श्रेय आप ही लोगों ने बलभद्र बाबू को दिया था. ऐसे ही बलभद्र बाबू को उन्हीं के दल ने हाथ छोड़ दिया. उन्होंने प्रधानमंत्री नरेंद्र मोदी जी के हाथ को थामा है. हम उनको दल में स्वागत करते हैं. ಪ್ರಧಾನಿ ನರೇಂದ್ರ ಮೋದಿ ಅವರು ಮೇ ಭಿ ಚೌಕಿದಾರ್ ಆಂದೋಲನ ಆರಂಭಿಸಿದ್ದಾರೆ. आपका ये चौकीदार पूरी तरह से चौकन्ना है. ನರೇಂದ್ರ ಮೋದಿ ಅವರು ನಾನು ಚೌಕಿದಾರ ಆಂದೋಲನ ಕುರಿತಂತೆ ತಮ್ಮ ಸಂದೇಶದಲ್ಲಿ ತಾವು ಒಬ್ಬಂಟಿಯಲ್ಲ, ಭ್ರಷ್ಟಾಚಾರ, ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಡುವವರೆಲ್ಲರೂ ಚೌಕಿದಾರರೇ ಆಗಿದ್ದಾರೆ. ದೇಶದ ಪ್ರಗತಿಗೆ ಶ್ರಮಿಸುವ ಮೂಲಕ ನಿಮ್ಮ ಚೌಕಿದಾರ ದೃಢವಾಗಿದ್ದು ದೇಶಕ್ಕಾಗಿ ಸೇವೆ ಸಲ್ಲಿಸುತ್ತಿದ್ದಾನೆ ಎಂದು ಹೇಳಿದ್ದಾರೆ.
ಇಂದು ಭಾರತೀಯರೆಲ್ಲರೂ ತಾವೂ ಸಹ ಕಾವಲುಗಾರನೆಂದು ಹೆಮ್ಮೆಯಿಂದ ಹೇಳುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. खुद से अब कूड़ा नहीं फैलाऊंगा कि भ्रष्टाचार काले धन को जड़ से यूं मिटाऊंगा. ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ದ್ವಿಪಕ್ಷೀಯ ಮಾತುಕತೆಗಾಗಿ ನಾಳೆ ಮಾಲ್ಡೀವ್ಸ್ಗೆ ತೆರಳಲಿದ್ದಾರೆ. ಸುಷ್ಮಾ ಸ್ವರಾಜ್ ಅವರೊಂದಿಗೆ ಭಾರತದ ಪೂರ್ಣ ಪ್ರಮಾಣದ ನಿಯೋಗ ಮಾಲ್ಡೀವ್ಸ್ಗೆ ತೆರಳಲಿದೆ. ಮಾಲ್ಡೀವ್ಸ್ ಅಧ್ಯಕ್ಷರಾಗಿ ಇಬ್ರಾಹಿಂ ಮೊಹಮ್ಮದ್ ಸೋಲಿ ಅವರು ಅಧಿಕಾರ ವಹಿಸಿಕೊಂಡ ನಂತರ ಸುಷ್ಮಾ ಸ್ವರಾಜ್ ಅವರ ಮೊದಲ ಭೇಟಿ ಇದಾಗಿದೆ. ಎರಡೂ ದೇಶಗಳ ನಡುವಿನ ಸ್ನೇಹ ಬಾಂಧವ್ಯ ಹಾಗೂ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಗೊಳಿಸುವ ಗುರಿಯೊಂದಿಗೆ ಈ ಭೇಟಿ ನೀಡಲಾಗುತ್ತಿದೆ. Friendly relations between the two countries. ಕರ್ನಾಟಕ ಸಾಂಸ್ಕೃತಿಕ ಕಲಾ ಪ್ರತಿಷ್ಠಾನ, ಕರ್ನಾಟಕ ಕಲಾಭಿಮಾನಿ ಸಂಘದ ಸಹಯೋಗದಲ್ಲಿ ಬಳ್ಳಾರಿಯಲ್ಲಿ ಹಮ್ಮಿಕೊಂಡಿದ್ದ 14ನೇ ಅಖಿಲ ಭಾರತ ಯಕ್ಷಗಾನ ಬಯಲಾಟ ಸಾಹಿತ್ಯದ 3 ದಿನಗಳ ಸಮ್ಮೇಳನ ನಿನ್ನೆ ಆರಂಭಗೊಂಡಿತು. ಸಮ್ಮೇಳನ ಅಧ್ಯಕ್ಷ ಪ್ರೊಫೆಸರ್ ಬಿಆರ್ ಪೊಲೀಸ ಪಾಟೀಲ ಅವರನ್ನು ತಳಿರು ತೋರಣಗಳಿಂದ ಸಿಂಗರಿಸಿದ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮೂಲಕ ವೇದಿಕೆಗೆ ಕರೆತರಲಾಯಿತು. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ಪ್ರೊಫೆಸರ್ ಎಂಎ ಹೆಗಡೆ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಸಾಚಿ ರಮೇಶ್, ಸಾಂಸ್ಕೃತಿಕ ಕಲಾ ಪ್ರತಿಷ್ಠಾನದ ಅಧ್ಯಕ್ಷ ಎಸ್ಎನ್ ಪಂಜಾಚೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಪ್ರೊಫೆಸರ್ ಬಿಆರ್ ಪೊಲೀಸ್ ಪಾಟೀಲ, ಪ್ರತಿಯೊಬ್ಬರೂ ಕಲೆಯನ್ನು ಗೌರವಿಸಬೇಕು, ಕಲಾವಿದರ ಭಾವನೆಗಳಿಗೆ ಸ್ಪಂದಿಸುವ ಕಾರ್ಯವನ್ನು ಮಾಡಬೇಕು ಎಂದರು. ದೊಡ್ಡಾಟವನ್ನು ಉಳಿಸಿಕೋಬೇಕು ಅನ್ನುವಂಥ ಯಕ್ಷಗಾನ ಸಾಹಿತ್ಯವನ್ನ ಪ್ರೊಫೆಸರ್ ಎಂಎ ಹೆಗಡೆ, ಯಕ್ಷಗಾನ ಮತ್ತು ದೊಡ್ಡಾಟ, ಸಣ್ಣಾಟ ಎಲ್ಲವೂ ಏಕಪ್ರಕಾರತೆಯನ್ನು ಹೊಂದಿದ್ದು ಇವುಗಳಲ್ಲಿ ಭೇದ ಭಾವ ಇಲ್ಲ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಯಕ್ಷಗಾನ ಮತ್ತು ಬಯಲಾಟದ ಸಾಹಿತ್ಯ ಪ್ರಕಾರಗಳನ್ನು ಉಲ್ಲೇಖಿಸಿಲ್ಲ, ಆದರೆ ಅದನ್ನು ಸೇರಿಸುವ ಕಾರ್ಯ ಅಕಾಡೆಮಿ ವತಿಯಿಂದ ಮಾಡಲಾಗುವುದು ಎಂದರು. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಣಹವೆ ಮುಂದುವರೆದಿದೆ. ಬಳ್ಳಾರಿಯಲ್ಲಿ ಗರಿಷ್ಠ 41 ಡಿಗ್ರಿ ಸೆಲ್ಸಿಯಸ್, ಮೈಸೂರಿನಲ್ಲಿ ಕನಿಷ್ಠ 15 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುನ್ಸೂಚನೆಯಂತೆ ರಾಜ್ಯಾದ್ಯಂತ ಒಣಹವೆ ಮುಂದುವರಿಯುವ ಸಂಭವ. ಬೆಂಗಳೂರು ಹಾಗೂ ಸುತ್ತಮುತ್ತ ಶುಭ್ರ ಆಕಾಶ, ಗರಿಷ್ಠ 34, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ಪದ್ಮ ಪ್ರಶಸ್ತಿಗಳ ಪ್ರದಾನ, ಸಾಲು ಮರದ ತಿಮ್ಮಕ್ಕಗೆ ಪದ್ಮಶ್ರೀ ಗೌರವ. ಚುನಾವಣೆ ನೀತಿ ಸಂಹಿತೆ, ವಿದ್ಯುನ್ಮಾನ ಮುದ್ರಣ ಮಾಧ್ಯಮಗಳ ಸುದ್ದಿ ಪ್ರಸಾರದ ಮೇಲೆ ಆಯೋಗದ ಕಣ್ಗಾವಲು, ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಸಮಿತಿ ರಚನೆ. ರಾಜ್ಯದ ವಿವಿಧೆಡೆ ಚುನಾವಣಾ ಜಾಗೃತಿ, ಸ್ವೀಪ್ ಸಮಿತಿಗಳಿಂದ ಅರಿವು ಕಾರ್ಯಕ್ರಮ, ಕಡ್ಡಾಯ ಮತದಾನದ ಪ್ರತಿಜ್ಞಾವಿಧಿ ಸ್ವೀಕಾರ. ಹಾಗೂ ದೇಶದಲ್ಲಿನ ಭ್ರಷ್ಟಾಚಾರ, ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಟವೇ ಚೌಕಿದಾರನ ಗುಣ, ಪ್ರಧಾನಿ ನರೇಂದ್ರ ಮೋದಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.